ಶಿವರಾತ್ರಿ ಹಬ್ಬದ ದಿನ ಮೈಸೂರಿನಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಮೈಸೂರು ನಗರ ಸಾರಿಗೆ ಬಸ್ ಒಂದು ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆಟೋದಲ್ಲಿದ್ದಂತಹ ಪ್ರಯಾಣಿಕರು ಸಾವಿನಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಇಲ್ಲಿನ ಪರಿಸ್ಥಿತಿಯನ್ನು. ಈ ಆಟೋವನ್ನು ನೋಡಿದರೆ ಖಂಡಿತವಾಗಿ ಇಲ್ಲಿದ್ದಂಥ ಪ್ರಯಾಣಿಕರಿಗೆ ಸಾಕಷ್ಟು ಅನಾಹುತ ಆಗಿದೆ ಅನಿಸುತ್ತೆ. ಆದರೆ ಅದೃಷ್ಟವಶಾತ್ ಮತ್ತು ಆಟೋ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಆಟೋ ಚಾಲಕನ ಜೀವ ಜೊತೆಗೆ ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಇಬ್ಬರು ಮಹಿಳೆಯರ ಜೀವ ಉಳಿದಿದೆ ಅಂತ ಹೇಳ್ಬೋದು. ಅಂದರೆ ಮೈಸೂರು ನಗರ ಸಾರಿಗೆ ಬಸ್ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ಆಟೋ ಮತ್ತು ಆ ರಸ್ತೆ ವಿಭಜಕ ಅಲ್ಲಿ ನೀವು ನೋಡ್ತಾ ಇರುವಂಥದ್ದು, ಒಂದು ಕಡೆ ಬಸ್ಸು ಮತ್ತು ಆ ರಸ್ತೆ ವಿಭಜಕ ಎರಡರ ನಡುವೆ ಆಟೋ ಒಂದು ಸಿಲುಕಿಕೊಂಡಿರುವಂಥದ್ದು. ಈ ಒಂದು ಘಟನೆಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮೈಸೂರು ನಗರ ಸಾರಿಗೆ ಬಸ್ನ ಒಂದು ಬ್ರೇಕ್ ವಿಫಲವಾಗಿದ್ದಂಥದ್ದು. ಅಂದರೆ ಈ ಒಂದು ಬಸ್ ಏನು ನೋಡ್ತಾ ಇದ್ದೀರಾ, ಈ ಬಸ್ಸು ನಗರ ಬಸ್ ಸಾರಿಗೆ ನಿಲ್ದಾಣದಿಂದ ಹೊರಭಾಗಕ್ಕೆ ಬರ್ತಾ ಇತ್ತು. ಆ ಒಂದು ವೇಳೆ ಇಲ್ಲಿ ನಿಂತಿರುವಂತಹ ಮತ್ತೊಂದು ಬಸ್ ಏನಿದೆ, ಆ ಬಸ್ಸು ಸಂಪೂರ್ಣವಾಗಿ ಬ್ರೇಕ್ ಫೇಲ್ ಆಗಿರುವಂಥದ್ದು. ಆ ಬಸ್ಸು ಬ್ರೇಕ್ ಫೇಲ್ ಆದ ಕಾರಣಕ್ಕಾಗಿ ಆ ಬಸ್ಸು ನಗರ ಬಸ್ ನಿಲ್ದಾಣದಿಂದ ಬರ್ತಾ ಇದ್ದಂತಹ ಮತ್ತೊಂದು ಬಸ್ಗೆ ಡಿಕ್ಕಿ ಹೊಡೆದಿದೆ. ಸೊ ಅದು ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಆಟೋ ಏನಿತ್ತು ಕೆಆರ್ ವೃತ್ತದಿಂದ ಇದೇ ಒಂದು ರಸ್ತೆಯಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆ ಬಸ್ಸು ಮತ್ತು ಆಟೋ ನಡುವೆ ಒಂದು ಸಂಘರ್ಷ ಆಗಿರುವಂಥದ್ದು ಮತ್ತು ಅದು ಹೋಗಿ ಆ ರಸ್ತೆ ವಿಭಜಕದ ಮಧ್ಯದಲ್ಲಿ ಸಿಲುಕೊಂಡಿರುವಂಥದ್ದು. ಇದೇ ಕಾರಣಕ್ಕಾಗಿ ಈಗಾಗಲೇ ಘಟನೆ ನಡೆದು 1.5 ಗಂಟೆ ಆಗಿದೆ. ಈ ಒಂದು ಸ್ಥಳದಲ್ಲಿ ಸಂಪೂರ್ಣವಾಗಿ ಅಂದರೆ ಎಲ್ಲ ವಾಹನಗಳು ಸಹ ಹಾಗೆ ನಿಂತಿದ್ದಾವೆ ಮತ್ತು ಸಾರ್ವಜನಿಕರು ಇಲ್ಲಿದ್ದಾರೆ. ಆದರೆ ಆಟೋವನ್ನು ತೆಗೆಸುವಂಥ ಕೆಲಸ ಆಗ್ತಾ ಇಲ್ಲ. ಅಂದರೆ ಒಂದು ವೇಳೆ ಈಗ ಅಲ್ಲಿರುವಂತಹ ಏನು ರಸ್ತೆ ವಿಭಜಕ ಏನಿದೆ, ಆ ರಸ್ತೆ ವಿಭಜಕವನ್ನು ಸರಿಸಿದರೆ ಆಟೋವನ್ನು ಸುರಕ್ಷಿತವಾಗಿ ತೆಗಿಬೋದಾಗಿದೆ. ಇಲ್ಲವಾದರೆ ಈ ಒಂದು ಬಸ್ಸನ್ನು ಪಕ್ಕಕ್ಕೆ ಸರಿಸಬೇಕಾಗ್ತದೆ. ಆದರೆ ಬಸ್ಸನ್ನೇನಾದರೂ ಇಲ್ಲಿಂದ ಮೂವ್ ಮಾಡಿದ್ರೆ ಈಗಾಗಲೇ ಆಟೋಗೆ ಸಾಕಷ್ಟು ಒಂದು ಡ್ಯಾಮೇಜ್ ಆಗಿರುವಂಥದ್ದು, ಮತ್ತಷ್ಟು ಡ್ಯಾಮೇಜ್ ಆಗ್ತದೆ. ಈಗಾಗಲೇ ಅವರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತೇಳಿ, ಮತ್ತು ಜೊತೆಗೆ CNG ಆಟೋ ಇರೋದ್ರಿಂದಾಗಿ ಸಂಘರ್ಷ ಆದರೆ ಸೊ ಅದಕ್ಕೆ ಒಂದು ಬೆಂಕಿ ಎತ್ತುಕೊಳ್ಳುವಂಥ ಸಾಧ್ಯತೆ ಸಹ ಇರ್ತದೆ. ಹೀಗಾಗಿ ಆದಷ್ಟು ಬೇಗ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಆದರೆ ಯಾರೂ ಸಹ ಇದುವರೆಗೂ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ. ಸೊ ಈ ರಸ್ತೆ ವಿಭಜಕವನ್ನು ಒಂದು ಕಡೆಗೆ ಸರಿಸಿದ್ರೆ ಆಟೋವನ್ನು ಆ ಕಡೆ ತೆಗೆದುಕೊಂಡ ಕೆಲಸ ಆಗ್ತದೆ. ಮತ್ತು ಈ ಆಟೋದಲ್ಲಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಬ್ಬರು ಪ್ರಯಾಣಿಕರು ಇದ್ದರು, ಇಬ್ಬರು ಮಹಿಳಾ ಪ್ರಯಾಣಿಕರಿದ್ದರು. ಆಟೋ ಚಾಲಕನ ಒಂದು ಸಮಯ ಪ್ರಜ್ಞೆಯಿಂದಾಗಿ ಅವರ ಪ್ರಾಣ ಉಳಿದಿದೆ ಅಂತ ಹೇಳ್ಬೋದು. ಆಟೋ ಚಾಲಕರಾದಂಥ ರವಿಶಂಕರ್ ನಮ್ಮ ಜೊತೆಗಿದ್ದಾರೆ. ಸರ್, ಈ ಘಟನೆ ಹೇಗಾಗಿದ್ದು ಅಂತ? ಸರ್, ಏನಿಲ್ಲ, ಸಿಗ್ನಲಿಂದ ಬರ್ತಾ ಇದೆ. ಇದು ಹೊರಗಡೆಯಿಂದ ಒಂದು ಬಸ್ ಬರ್ತಾ ಇತ್ತು, ಅದು ಬ್ರೇಕ್ ಫೇಲ್ಯೂರ್ ಆಗಿ ಹಿಂದೆಯಿಂದ ಬಂದು ಗುದ್ದಿದೆ. ಇಬ್ಬರು ಪ್ಯಾಸೆಂಜರ್ ಲೇಡೀಸ್ ಇದ್ದರು, ನಾನಿದ್ದೆ. ಒಂಚೂರು ರೈಟಲ್ಲಿ ಜಾಗ ನೋಡ್ಕೊಂಡು ರೈಟ್ಗೆ ಹೇಳಿದ್ರಿಂದ ಬಚಾವ್, ಇಲ್ಲಾಂದರೆ ಇಬ್ಬರು ಮುಖಾಮುಖಿಯಾಗಿ ಸತ್ತೋಗಿರುವ ಮಧ್ಯದಲ್ಲಿ ಸಿಗಾಕೊಂಡು 3 ಜನನು ಸತ್ತೋಗಿರುವ. ಸರ್, ಇವತ್ತು ಹೆಂಗೆ ಗೊತ್ತಾಯ್ತು ನಿಮಗೆ ಬ್ರೇಕ್ ಫೇಲ್ಯೂರ್ ಆಗಿದೆ? ಯಾವ ರೀತಿ ಬಂತ ಬಸ್ಸು? ಮಿರರಲ್ಲಿ ನೋಡಿದೆ ಸರ್ ನಾನು, ಬಸ್ಸು ಫಾಸ್ಟಾಗಿ ಬರ್ತಾ ಇರೋದನ್ನ. ಯಾವಾಗ ಹಿಂದೆಯಿಂದ ಗುದ್ದಿತು ಅವಾಗ ರೈಟ್ ಸೈಡಿಗೆ ಹೇಳ್ಕೊಂಡು ಮಿರರ್ ನೋಡ್ಕೊಂಡು ರೈಟ್ ಸೈಡಿಗೆ ಹೇಳ್ಕೊಂಡು ಮಧ್ಯೆ ಸಿಲುಕಿರೋದು ಸರ್. ಇದು ರೈಟ್ಗೆ ನೀವು ಬರಲಿಲ್ಲ ಅಂದಿದ್ರೆ ಯಾವ ರೀತಿ ಇತ್ತು? ಯಾವ ರೀತಿ ಅಂದರೆ ಪೂರ್ತಿ ಜಖಮಾಗಿ 3 ಜನನು ಸ್ಪಾಟ್ ಔಟು ಸರ್. ಬಸ್ಗೇನು ಕಂಟ್ರೋಲ್ ಇಲ್ಲ ಸರ್. ಬ್ರೇಕ್ ಫೇಲ್ಯೂರ್, ಅದು ಬ್ರೇಕ್ ಫೇಲ್ಯೂರ್ ಆಗಿ ಅಲ್ಲಿಂದ ಡಿಪೋಗೆ ತಗೊಂಡು ಹೋಗ್ತಾ ಇದ್ದು ಖಾಲಿ ಬಸ್ನ. ಬ್ರೇಕ್ ಫೇಲ್ಯೂರ್ ಆಗಿ ಹೆಂಗೆ ತಗೊಂಡು ಹೋಗ್ತಾರೆ? ಅವ್ರನ್ನೇ ಕೇಳ್ಬೇಕು ಸರ್. ಅವರೇ ಡ್ರೈವರ್ ಹೇಳಿದ್ದು ಬ್ರೇಕ್ ಫೇಲ್ಯೂರ್ ಆಗಿತ್ತು ಸರ್, ಅದಕ್ಕೆ ಡಿಪೋಗೆ ತಗೊಂಡು ಹೋಗ್ತಾ ಇದ್ದು, ಮಧ್ಯದಲ್ಲಿ ಹಿಂಗಾಯಿತು ಅಂತ. ಬ್ಯಾರಿಗೇಡ್ಗೂ ಗುದ್ದಿದ್ದಾರೆ. ಡ್ರೈವರು ಕೂಡ ಇಲ್ಲಿ 1.5 ಗಂಟೆ ಟೈಮ್ ಆಗಿದೆ. ಡ್ರೈವರ್ ಗುದ್ದಿ 1 ಸೆಕೆಂಡ್ ನಿಂತಿರೋದು ಅಷ್ಟೇ. 2 ನಿಮಿಷದಿಂದ ಡ್ರೈವರ್ ಪರಾರಿ ಆಗಿದ್ದಾರೆ. ಇಲ್ಲೇ ಡಿಪೋ ಕೂಡ ಇದೆ, ಬಸ್ ಸ್ಟ್ಯಾಂಡ್ ಕೂಡ ಇದೆ. ಬಸ್ ನಿಲ್ದಾಣ ಇದ್ರೂ ಕೂಡ ಅಷ್ಟು ಜನ ಮಾಹಿತಿ ಕಳಕ್ಕೋಸ್ಕರ ಯಾರೂ ಬರ್ತಾಯಿಲ್ಲ ಮುಂದೆ. ಇಲ್ಲಿ ಪಬ್ಲಿಕ್ ಮಾತ್ರ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದೆ, ಏನಾದ್ರು ಮಾಡಬೇಕು, ಹೆಲ್ಪ್ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನೋಡ್ತಾ ಇದೆ. ಅಂದರೆ ಪಬ್ಲಿಕ್ ಮಾತ್ರ ಹೆಂಗೆ ತೆಗಿಬೇಕು ಅಂತ. CNG ಬೇರೆ ಸ್ವಲ್ಪ ಕಂಪ್ರೆಸ್ ಆಗ್ಬಿಟ್ಟೆ ಸರ್, ಅದು ಫುಲ್ ಬ್ಲಾಸ್ಟ್ ಆಗುತ್ತೆ. ಇತ್ತೀಚೆಗೆ 1 ತಿಂಗಳಿಂದ ಅರಮನೆ ಮುಂದೆ ಬರೀ ಗ್ಯಾಸ್ ಬಸ್ಟ್ ಆದಾಗಲೇ ಸುಮಾರು ಜನ, ಒಂದು 5-6 ಜನ ಸತ್ತೋಗ್ಬಿಟ್ರು. ಇವಾಗಲೇ ಯಾರೋ ಒಂದು ಚೂರು ಪ್ರೆಸ್ ಆಗಿದೆ, ಇನ್ನು ಸ್ವಲ್ಪ ತೆಗೆಯೋ ಪ್ರಯತ್ನ ಮಾಡಿದಾಗ ಸ್ವಲ್ಪ ಪ್ರೆಸ್ ಆಗಿ ಸತ್ತೋಗ್ಬಿಟ್ರು ಜನಗಳು. ಯಾರು ಪ್ರಾಣ ಇದು ಮಾಡ್ತಾರೆ ಸರ್? ಈಗ ಪ್ರೈವೇಟ್ ಆಟೋ ಆಗಿರೋದ್ರಿಂದ ಒಬ್ಬರು ಬಂದಿಲ್ಲ. ಬಂದರು, ಮ್ಯಾನೇಜರ್ ಯಾರೋ ಇರೋರು ಫೋಟೋ ಹೊಡ್ಕೊಂಡ್ರು, ಹೊಂಟೋದ್ರು. 1.25 ಗಂಟೆ ಟೈಮ್ ಆಗಿದೆ, ಯಾರು ಬಂದಿಲ್ಲ. ಅದೇ ಅವ್ರದ್ದೇ ಗಾಡಿ ಆಗಿದ್ರೆ ಬರ್ತಾ ಇದ್ರೋ ಇಲ್ವಾ? 1 ಅವರ್ ಬೇಕಾ JCB ತರ್ಸೋಕ್ಕೆ ಸರ್ ಇವರಿಗೆ? ಗೌರ್ಮೆಂಟ್ ಆಗಿರೋದವ್ರೆ ಪಕ್ಕದಲ್ಲೇ ಕಾರ್ಪೊರೇಷನ್ ಇದೆ, ಪ್ರೈವೇಟ್ ಕಾರ್ ಇದೆ, ಯಾವುದೂ ಬರ್ತಾ ಇಲ್ಲ. ಅದೇ ಆಟೋದವ್ರು ಆಗಿದ್ದಕ್ಕೆ ಈ ಥರ. ಬೇರೆ ಅಫಿಷಿಯಲ್ಸ್ ಯಾರ್ದಾರು ಆಗಿದ್ರೆ ಬರ್ತಾ ಇದ್ರು ತಾನೇ ಅವರು. ಸರ್, ನಾನು ಕೂಡ ಬೆಳಿಗ್ಗೆಯಿಂದ ಇಲ್ಲೇ ಇದ್ದೀನಿ, ಇದೇ ಜಾಗದಲ್ಲಿ ಇದ್ದೀನಿ. ಎಷ್ಟು 2 ಗಂಟೆ ಟೈಮ್ ಆಗ್ತಾ ಬಂತು. ಇವಾಗ ಒಂದು ಆಟೋನ ಇದನ್ನು ತೆಗ್ಸೋಕ್ಕೆ ಎಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅಂದರೆ, ಆಟ ಆಡ್ತಾ ಇದ್ದಾರೆ ಅಂದರೆ, ಬರ್ತಾರೆ, ವೀಡಿಯೋ ಮಾಡ್ಕೋತಾರೆ, ಫೋಟೋ ಹೊಡ್ಕೋತಾರೆ, ಹೋಗ್ತಾರೆ. ಆಟೋದವರು ಅಂದರೆ ಅಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಈ KSRTC ಬಸ್ಗಳು ಏನಕ್ಕೆ ಬಿಡ್ತಾರೆ? ಬ್ರೇಕ್ ಇಲ್ಲದೆ ಇರೋ ಗಾಡಿಗಳು ಏನಕ್ಕೆ ಬೇಕು? ಆಲ್ಮೋಸ್ಟ್ ಮೈಸೂರಲ್ಲಿ ಇರೋದು 90% ಗಾಡಿಗಳೆಲ್ಲ ಇದು ಡಬ್ಬಾ ಗಾಡಿಗಳೇ ಇರೋದಿಲ್ಲ. ಯಾವುದಕ್ಕೂ ಸರಿಯಾಗಿ ಬ್ರೇಕ್ ಇಲ್ಲ. ನೋಡ್ತಾ ಇದ್ದೀರಾ, ದಿನಕ್ಕೊಂದು ಕಡೆ ಆಕ್ಸಿಡೆಂಟ್ ಆಗ್ತಾ ಇದೆ. ಈಗ ಇದು CNG ಆಟೋ ಗಾಡಿ ಜಾಮ್ ಆಗಿದೆ. ಇನ್ನೊಂಚೂರು ಜಾಸ್ತಿ ಪ್ರೆಸ್ ಆಗಿ ಏನಾದರೂ ಬಸ್ಟ್ ಆದರೆ, ಏನಾದರೂ ಯಾರು ಸತ್ತು ಪ್ರಾಣಾಪಾಯ ಆದರೆ ಯಾರು ಜವಾಬ್ದಾರಿ ಇದಕ್ಕೆ? ಆ ಕಲ್ಲನ್ನ ತೆಗೆದ್ರೆ ಆರಾಮಾಗಿ ಆಟೋನ ಆಚೆ ತೆಗಿಬೋದು. 1.5 ಗಂಟೆ ಟೈಮ್ ಆಯ್ತು ಮಾಡಿ. ಕಾರ್ಪೊರೇಷನ್ ಇಲ್ಲೇ ಇದೆ, ಹೋಗಿ ತರಿಸಿ ಏನಾದರೂ ಮಾಡ್ಬೋದಾನೆ ಇವ್ರಿಗೆ? ಬರ್ತಾರೆ, ವೀಡಿಯೋ ಮಾಡ್ತಾರೆ, ವೀಡಿಯೋ ಮಾಡ್ಕೊಂಡು ಏನು ಮಾಡೋಕ್ಕಾಗುತ್ತೆ ಇವ್ರ ಕೈಲಿ? ನೋಡಿ ಎಷ್ಟೊಂದು ಜಾಮ್ ಆಗಿದೆ ನೋಡಿ.
ಪಬ್ಲಿಕ್ ಎಲ್ಲ ತೊಂದರೆ ತಾನೇ ಇದು. ಇವ್ರ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ ಏನು ಅವ್ರಿಗೆ ಏನು ಇದು ಮಾಡಬೇಕು ಅದು ಮಾಡಲೇಬೇಕು ಆಟೋದವರು. ಸರ್ ಬ್ರೇಕ್ ಫೈಲರು ಅಂತ ಡಿಪೋಗೆ ತಗೋಬೇಕು ಅಂತ ಹೇಳ್ತಿದ್ದಾರೆ. ಬ್ರೇಕ್ ಫೈಲರ್ ಗಾಡಿ ಯಾಕೆ ಈಚೆಗೆ ತರಬೇಕಂತ ನಾನು ಕೇಳ್ತಿದ್ದೀನಿ. ಬ್ರೇಕ್ ಫೈಲರ್ ಡ್ರೈವರು ಸುಧಾ ಅವನಿಲ್ಲ, ಅವ್ನು ಯಾಕೆ ಇಲ್ಲ, ಅವ್ನು ಇರಬೇಕಿಲ್ಲಿ. ಬ್ರೇಕ್ ಇಲ್ಲ ಅಂದ ಗಾಡಿನ ಯಾಕೆ ಈಚೆಗೆ ತರಬೇಕಂತ ನಾನು ಕೇಳ್ತಿದ್ದೀನಿ. ನೋಡಿ ಇಷ್ಟು ಜನಕ್ಕೂ ತೊಂದರೆ. ಇದು ಆಟೋ ಚಾಲಕ ಮತ್ತು ಸ್ಥಳೀಯರ ಮಾತು. ಒಂದು ಕಡೆ ಬ್ರೇಕ್ ವಿಫಲ ಆಗಿರುವಂಥ ಗಾಡಿಯನ್ನು ಯಾವ ಕಾರಣಕ್ಕಾಗಿ ತೆಗೆದುಕೊಂಡು ಬಂದರು, ಮತ್ತು ಒಂದು ವೇಳೆ ಆಟೋ ಚಾಲಕ ಸಮಯ ಪ್ರಜ್ಞೆಯನ್ನು ತೋರಿಸಲಿಲ್ಲ ಅಂದಿದ್ದರೆ ಖಂಡಿತವಾಗಿ ಭಾರಿ ಅನಾಹುತ ಆಗ್ತಾ ಇತ್ತು, ಮತ್ತು ಅಲ್ಲಿದ್ದಂತಹ ಪ್ರಯಾಣಿಕರು ಸಹ ಒಂದು ಪ್ರಾಣಾಪಾಯಕ್ಕೆ ಸಿಲುಕ್ತಾ ಇದ್ರು. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಘಟನೆ ನಡೆದು 1 ಗಂಟೆ ಆದರೂ ಸಹ ಆಟೋವನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಾ ಇಲ್ಲ. ಆದಷ್ಟು ಬೇಗ ಕಾರ್ಯಾಚರಣೆ ಮಾಡಲಿ ಅನ್ನೋದು ಎಲ್ಲರ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.